ಹಾಯ್ ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಈ ಒಂದು ಪ್ರಾಡಕ್ಟ್ನ ನೋಡಿದ್ರೆ ಈ ಒಂದು LED ಲೈಟು ಇದು ಆ್ಯಕ್ಚುಲಿ ಎಲ್ರ ಹತ್ರ ಇದ್ದರೆ ಒಂದು ಸೇಫ್ಟಿ ಅಂತಲೇ ಹೇಳ್ತೀನಿ. ಯಾಕಂತಂದರೆ ನಾನು ಇದು ತರಿಸ್ಕೊಂಡ ಮೇಲೆ ಗೊತ್ತಾಯಿತು ಎಷ್ಟು ಇದರಿಂದ ಯೂಸ್ಫುಲ್ ಇರುತ್ತಂತ. ನಿಮಗೆ ಹೇಳ್ತೀನಿ ನೋಡಿ. ಇದು ಫಸ್ಟ್ ಓಪನ್ ಮಾಡೋಣ. ಇದು ಓಪನ್ ಮಾಡಿದ ತಕ್ಷಣವೇ ಒಳಗಡೆ ಒಂದು ಬಾಕ್ಸ್ ಇರುತ್ತೆ. ಇದೇನು ಕಾರ್ಡ್ ಕೊಟ್ಟಿದ್ದಾರೆ. ಇದು ಜೆಪ್ಟೋಲ್ಲಿ ಆರ್ಡ್ರ್ ಮಾಡಿದ್ದೆ. ಆಮೇಲೆ ಇಲ್ಲಿ ಒಳಗಡೆ ಮೇನ್ ಈ ಒಂದು LED ಲೈಟ್ ಇರುತ್ತೆ. ಇದು ಬಂದ್ಬಿಟ್ಟು ಕೀಚನ್ ಲೈಟ್ ಅಂತ. ಇದ್ರದ್ದು ಯೂಸಸ್ಸು ಎಲ್ಲ ಹೇಳ್ತೀನಿ, ಇದರಿಂದ ಏನೇನು ಯೂಸ್ ಇದೆ ಅಂತ. ಇದಕ್ಕೆ C ಕೇಬಲ್ಲು ಕೊಟ್ಟಿದ್ದಾರೆ. ಇದಕ್ಕೆ C ಕೇಬಲ್ ಕೊಟ್ಟಿದ್ದಾರೆ. ನೀವು ಚಾರ್ಜ್ ಮಾಡ್ಬೋದು ಇದನ್ನು. ಇದು ಬಂದ್ಬಿಟ್ಟು ಮೇನ್ ಒಂದು ನಮ್ಮ LED ಲೈಟು ನೋಡಿ ಯಾವ ಥರ ಇದೆ. ಇದು ಬಂದ್ಬಿಟ್ಟು ಇಲ್ಲಿ ನಮಗೆ C ಟೈಪ್ ಕೇಬಲ್ ಇರುತ್ತೆ. ನೀವು ಚಾರ್ಜ್ ಮಾಡ್ಕೋಬೋದು. ಇದು ಇಲ್ಲಿ ಏನೋ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಆ ಥರ ಏನಿರಲ್ಲ. ನೀವು ಚಾರ್ಜ್ ಹಾಕ್ಕೊಂಬಿಟ್ರೆ ಆಯಿತು. ಈಗ ಇಲ್ಲೇನು ನೋಡ್ತಿದ್ರಲ್ಲ ಈ ಒಂದು ಪವರ್ ಬಟನ್ನು, ಈ ಒಂದು ಪವರ್ ಬಟನ್ನೇ ಒಂದು ಸರಿ ಪ್ರೆಸ್ ಮಾಡಿದರೆ ಫುಲ್ ಬೆಳಕು ಬರುತ್ತೆ. ಸೆಕೆಂಡ್ ಟೈಮ್ ಮಾಡಿದರೆ ಅದಕ್ಕಿಂತ ಕಡಿಮೆ ಬರುತ್ತೆ. ಥರ್ಡ್ ಟೈಮ್ ಮಾಡಿದರೆ ಈ ಥರ ಬ್ಲಿಂಕಿಂಗ್ ಆಗುತ್ತೆ. ಈ ಕಡೆ ಬಂದ್ಬಿಟ್ಟು ನೀವು ಚಾರ್ಜ್ ಮಾಡ್ಕೋಬೋದು. ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ C ಪಿನ್ ಇರುತ್ತೆ. ಇಲ್ಲಿ ನೀವು ಚಾರ್ಜ್ ಮಾಡ್ಕೋಬೋದು. ಮ್ಯಾಗ್ನೆಟ್ ಇರುತ್ತೆ. ಇದನ್ನು ನೀವು ಈ ಥರ ಪ್ಲೇಸ್ ಮಾಡ್ಬೋದು. ಈ ಥರ ಅಂಟುಕೊಳ್ಳುತ್ತೆ. ಇದು ಹಿಂದೆ ಮೆಟಲ್ ಏನಾದರೂ ಇತ್ತಂತಂದರೆ ಈ ಥರ ಅಂಟುಕೊಳ್ಳುತ್ತೆ. ನೀವು ಆ ಥರ ಪ್ಲೇಸ್ ಮಾಡಿ ನೀವು ಕಾರ್ ಏನಾದರೂ ಪ್ರಾಬ್ಲಮ್ ಬಂದಾಗ ಆ ಥರ ನೀವು ಯೂಸ್ ಮಾಡ್ಕೋಬೋದು. ಆಮೇಲೆ ಇನ್ನೊಂದು, ಈಗ ಕೆಲವೊಂದು ಹಳ್ಳಿಗಳಲ್ಲೆಲ್ಲ ಸ್ಟೂಡೆಂಟ್ಸ್ ಸ್ಟಡಿ ಮಾಡ್ತಿರ್ತಾರೆ. ಅಂಥವ್ರಿಗೆಲ್ಲ ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಇದು ನಿಮಗೆ ಆನ್ ಮಾಡಿ ತೋರಿಸ್ತೀನಿ ಎಷ್ಟು ಇದರಿಂದ ಇದಾಗುತ್ತೆ, ಬೆಳಕು ಬರುತ್ತೆ ಅಂತ. ಕರೆಂಟ್ ಪವರ್ ಏನಾದರೂ ಹೋದಾಗ ಟೈಮಲ್ಲೆಲ್ಲ ಭಾಳ ಹೆಲ್ಪ್ಫುಲ್ ಆಗುತ್ತೆ ಇದು. ಬನ್ನಿ ಇದು ನೋಡೋಣ. ಈಗ ಯಾವ ಥರ ಇದು ಎಷ್ಟು ಬೆಳಕು ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಲೈಟ್ ಆಫ್ ಮಾಡಿ. ಲೈಟ್ ಆಫ್ ಮಾಡಿದ್ದೀನಿ. ಈಗ ಆನ್ ಮಾಡ್ತೀನಿ ನೋಡಿ. ನೋಡಿ, ನಾನು ಆಗ ಪವರ್ ಆನ್ ಮಾಡಿದಾಗ ಎಷ್ಟು ಬೆಳಕಿತ್ತು ಅದೇ ಥರನೇ ಬೆಳಕಿದೆ. ಇದು ನೀವು ಚಾರ್ಜ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇದು ಒಂದು ಕ್ಲಿಕ್ ಇರುತ್ತೆ. ಇಲ್ಲಿ ಒಂದು ಕ್ಲಿಕ್ ಈ ಥರ ಬರುತ್ತೆ. ಇನ್ನೊಂದು ಕ್ಲಿಕ್ಕು ಸ್ವಲ್ಪ ಇದಕ್ಕಿಂತ ಕಡಿಮೆ ಆಗುತ್ತೆ. ಬಟ್ ನೀವೇನಾದರೂ ಕೆಲವೊಂದು ಟೈಮಲ್ಲಿ ಏನಾದರೂ ಈಗ ಗದ್ದೆ ಆ ಥರ ಎಲ್ಲ ನೈಟ್ ಟೈಮಲ್ಲೆಲ್ಲ ಹೋಗ್ತಿರ್ತೀರ. ಆ ಟೈಮಲ್ಲಿ ಏನಾದರೂ ನಿಮಗೆ ಏನಾದರೂ ಪ್ರಾಬ್ಲಮ್ ಆಯ್ತು ಅಂತ ಅಂದ್ಕೊಳ್ಳಿ. ನೀವು ಇದನ್ನು ಬ್ಲಿಂಕಿಂಗ್ ಮಾಡ್ಕೋಬೋದು. ಇನ್ನೊಂದು ಪ್ರೆಸ್ ಮಾಡಿದರೆ ಈ ಥರ ಬ್ಲಿಂಕ್ ಆಗುತ್ತೆ. ಇನ್ನೊಂದು ಕ್ಲಿಕ್ಕಿಗೆ ಆಫ್ ಆಗುತ್ತೆ. ನೋಡಿದ್ರಲ್ವ? ಈಗ ನೀವು ನೋಡ್ಬೋದು. ಇನ್ನೂ ತೋರಿಸ್ತೀನಿ ನೋಡಿ ರೂಮ್ ಎಲ್ಲ ಯಾವ ಥರ ಇದೆ ಅಂತ. ಇಷ್ಟೆಲ್ಲ ಬೆಳಕು ಬರುತ್ತೆ. ಇದು ಭಾಳಷ್ಟು ಯೂಸ್ ಆಗುತ್ತೆ. ಎಸ್ಪೆಷಲಿ ಎಲ್ಲರೂ ಇದನ್ನ ಇಟ್ಕೊಂಡ್ರೆ ಯೂಸ್ಫುಲ್ ಅಂತ ನನ್ನ ಒಂದು ಒಪಿನಿಯನು. ಯಾಕೆಂತಂದರೆ ಕೆಲವೊಂದು ಟೈಮಲ್ಲೆಲ್ಲ ನಮ್ಮ ಫೋನ್ ಬ್ಯಾಟ್ರಿ ಖಾಲಿ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲೋ ಹೊರಗಡೆ ಹೋಗಿರ್ತೀವಿ. ಆ ಟೈಮಲ್ಲೆಲ್ಲ ಭಾಳಷ್ಟು ಯೂಸ್ಫುಲ್ ಆಗುತ್ತೆ ಇದು. ಮೇನ್ ಎಸ್ಪೆಷಲಿ ಲೇಡೀಸ್ ಹತ್ರ ಇದು ಒಂದು ಪೀಸ್ ಇತ್ತಂತಂದರೆ, ಈ ಕಾಲೇಜಿಗೆ ಹೋಗ್ತಿರ್ತೀರ, ಕೆಲವೊಬ್ಬರೆಲ್ಲ ಆಫೀಸ್ಗೆ ಅಲ್ಲಿ ಹೋಗ್ತಿರ್ತೀರ, ಅಂಥವ್ರ ಹತ್ರ ಇದು ಒಂದು ಅಟ್ಲೀಸ್ಟ್ ಒಂದಿದ್ದರೆ ಸ್ವಲ್ಪ ಸಾಯಂಕಾಲ ಟೈಮಲ್ಲಿ ಏನಾದರೂ ಅವರು ಪ್ರಾಬ್ಲಮ್ ಆಯ್ತು ಅಂತ ಅಂದ್ಕೊಳ್ಳಿ, ಇದು ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು ನಾರ್ಮಲು ಹೊರಗಡೆ ನೀವು ಏನಾದರೂ ತೊಗೊಂಡ್ರೆ 100 ರೂಪೀಸ್ ಸಿಗುತ್ತೆ. ಆನ್ಲೈನಲ್ಲಿ ಏನಾದರೂ ತೊಗೊಂಡ್ರೆ ನೀವು 130 ರೂಪೀಸ್ ಆ ಥರ ಆಗುತ್ತೆ. ನಿಮಗೇನಾದರೂ ಈ ಒಂದು ಪ್ರಾಡಕ್ಟ್ ಏನಾದರೂ ಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ಬೈ ಮಾಡ್ಬೋದು. ಭಾಳಷ್ಟು ಇದು ರೀಚಾರ್ಜಬಲ್ ಮೇನ್ ಥಿಂಕ್. ಇನ್ನೊಂದು ಏನಂತಂದರೆ ರೀಚಾರ್ಜಬಲ್. ಇದರಿಂದ ಭಾಳಷ್ಟು ಯೂಸ್ಫುಲ್ ಇದೆ. ಒಂದು ಸ್ಟಡಿ ಪರ್ಪಸ್ಗೆ, ಆಮೇಲೆ ಹೊರಗಡೆ ಏನಾದರೂ ನೀವು ಹೋದಾಗ ಒಂದು ಮನೇಲಿ ಒಂದು 3-4 ಏನಾದರೂ ತಂದು ಇಟ್ಕೊಂಡ್ರೆ ಸ್ವಲ್ಪ ಬೆಟರು, ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಈ ಹಳ್ಳಿಗಳಲ್ಲೆಲ್ಲ ಇನ್ನೂ ಯೂಸ್ ಆಗುತ್ತೆ ಇದು. ನಿಮ್ಗೇನಾದರೂ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ತೊಗೋಬೋದು.
ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ಇನ್ನೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.